Darshan sir is back with a beast mood. Yes, jail uniform, cigarette, hanger look with a mask plus class. कुत्ते कन्वर नहीं कन्वर लाल बोलो. Welcome कन्वर. कुत्ते कन्वर लाल बोलो. ಡೈಲಾಗ್ ನೆನಪಿದೆಯಾ? ಎಸ್, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ. ರೀಸೆಂಟ್ಲಿ ಬಿಟ್ಟಿರುವಂತಹ ಒಂದು ಪೋಸ್ಟರ್ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಡೆವಿಲ್ ಸಿನಿಮಾದ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿದೆ ಅಂತ ಡೆವಿಲಿಶ್ ಲುಕ್ ಅಲ್ಲಿ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ನೆನ್ನೆ. ಪ್ರತಿಯೊಬ್ರು ನೋಡೇ ಇರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಪೋಸ್ಟರ್ ಅಲ್ಲಿ ಇರುವಂತಹ ಲುಕ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಆಕ್ಚುಲಿ 1981 ಅಲ್ಲಿ ಅಂಬರೀಶ್ ಸರ್ ಅವರು ಅಂತ ಒಂದು ಸಿನಿಮಾನ ಮಾಡಿರ್ತಾರೆ. ಆ ಸಿನಿಮಾದಲ್ಲಿ ಅಂಬರೀಶ್ ಸರ್ ಅವರು ಕನ್ವರ್ ಲಾಲ್ ಪಾತ್ರದಲ್ಲಿ ನಟಿಸಿರ್ತಾರೆ. ಸೊ ಆ ಪಾತ್ರದ ಲುಕ್ ಸಹ ಸೇಮ್ ಡಿಟ್ಟು ದರ್ಶನ್ ಸರ್ ಅವರು ರೀಸೆಂಟ್ಲಿ ಬಿಟ್ಟಿರುವಂತಹ ಪೋಸ್ಟರ್ ಲುಕ್ ಸೇಮ್ ಆಗಿದೆ. ಸೊ ಪ್ರತಿಯೊಬ್ಬರಿಗೂ ಸಹ ಸ್ವಲ್ಪ ಡೌಟ್ ಬರ್ಬೋದು, ಏನಪ್ಪಾ ಇದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಈಗಾಗಲೇ 3 ಶೇಡ್ಸ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಒಂದು ಕ್ಲಾಸ್ ಸೂಟ್ ಹಾಕೊಂಡು ಒಂದು ಕ್ಲಾಸ್ ಲುಕ್ ಅಲ್ಲಿ ಟೀಸರ್ ಅಲ್ಲಿ ನೀವು ಗಮನಿಸ್ತಾ ಇರ್ತೀರಾ. ಸೊ ಅದ್ರ ಜೊತೆಗೆ ಸೆಟ್ಸ್ ಇಂದ ಒಂದು ಪೋಸ್ಟರ್ ಲೀಕ್ ಆಗಿತ್ತು. ಸೊ ಪೋಸ್ಟರ್ ಅಂದ್ರೆ ತಪ್ಪಾಗಬಹುದು, ಒಂದು ಬ್ಯಾನರ್ ಲೀಕ್ ಆಗಿತ್ತು. ಆಕ್ಚುಲಿ ಪೊಲಿಟಿಕಲ್ ಬ್ಯಾನರ್ಸ್ ಎಲ್ಲ ನೀವು ಗಮನಿಸ್ತಾ ಇರ್ತೀರಾ. ಸೊ ಆ ರೀತಿಯ ಬ್ಯಾನರ್ ಒಂದು ಲೀಕ್ ಆಗಿತ್ತು. ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ಕಾಣಿಸ್ಕೊಂಡಿದ್ರು. ಸೊ ಅದರಲ್ಲಿ ಕೆಲವೊಂದು ವರ್ಡ್ಸ್ ಸಹ ಇತ್ತು, ಅದನ್ನು ಸಹ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಆ ಬ್ಯಾನರ್ ಅಲ್ಲಿ ಕರ್ನಾಟಕ ಪ್ರಜಾಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಅನ್ನುವ ವರ್ಡ್ ಸಹ ಆ ಬ್ಯಾನರ್ ಅಲ್ಲಿ ಇತ್ತು. ಸೊ ಅಲ್ಲೇ ಬೇರೆ ರೀತಿಯ ಲುಕ್ ನಾವು ನೋಡಬಹುದು. ಅಟ್ ದ ಸೇಮ್ ಟೈಮ್ ಇವಾಗ ಬಿಟ್ಟಿರುವಂತಹ ಕನ್ವರ್ ಲಾಲ್ ಲುಕ್ ನ ಸಹ ನಾವು ಗಮನಿಸಬಹುದು. ಸೊ ಈ ಸಿನಿಮಾದಲ್ಲಿ 3 ಕ್ಯಾರೆಕ್ಟರ್ಸ್ ಏನಾದ್ರು ಪ್ಲೇ ಮಾಡ್ತಿದ್ದಾರ ಅಂತ ಸ್ವಲ್ಪ ಕಾದು ನೋಡಬೇಕಾಗಿದೆ. ಬಟ್ ಬಿಟ್ಟಿರುವಂತಹ ಟೀಸರ್ ಅಥವಾ ಈಗ ಬಿಟ್ಟಿರುವಂತಹ ಲುಕ್ ವೈಸ್ ನಾವು ಗಮನಿಸ್ತಾ ಹೋದ್ರೆ ಬಂದ್ಬಿಟ್ಟು ಸ್ವಲ್ಪ ಗೆಸ್ ಮಾಡೋದಾದ್ರೆ ದ ಡೆವಿಲ್ ಅನ್ನುವ ಟೈಟಲ್ ಇಟ್ ಸೇಫ್ ಒಂದು ಡಾರ್ಕ್ ಕ್ರೈಮ್ ಥ್ರಿಲ್ಲರ್ ಟಚ್ ಕೊಡ್ತಿದೆ. ಇನ್ನೊಂದು ಕಡೆ ಆಸ್ ಯೂಶುವಲ್ ಇಷ್ಟೊತ್ತು ನಾವು ಮಾತಾಡ್ದಂಗೆ ಕನ್ವರ್ ಲಾಲ್ ಲುಕ್ ಕಾಣಿಸ್ಕೊಂತಾ ಇದ್ದಾರೆ. ಸೊ ಈ ಲುಕ್ ನ ನೋಡ್ತಾ ಇದ್ರೆ ನಮ್ಗೆ ಅನಿಸ್ತಾ ಇರೋದು ಒಂದೇ, ಪ್ರಕಾಶ್ ವೀರ್ ಅವರ ಆಕ್ಷನ್ ಕಟ್ ಅಲ್ಲಿ ಈ ಸಲ ದರ್ಶನ್ ಸರ್ ಅವ್ರನ್ನ ಮಾಸ್ ವಿತ್ ಎ ಕ್ಲಾಸ್ ಎರಡೂ ಸಹ ನಾವು ಥಿಯೇಟರ್ ಅಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವ ಕೆಲಸನ ಮಾಡ್ತಾ ಇರಬಹುದು ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಜಸ್ಟ್ ಟೀಸರ್ ಅಂದ್ಬಿಟ್ಟಿರುವ ಲುಕ್ಸ್ ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ಮಾತಾಡ್ತಿರುವಂತಹ ಮಾತಿದು. ಓವರ್ ಆಲ್ ಈ ಪೋಸ್ಟರ್ ನೋಡಿದ ಮೇಲೆ ಪ್ರತಿಯೊಬ್ರು ಶಾಕ್ ಹಾಗೆ ಆಗಿರ್ತಾರೆ. ಬಿಕಾಸ್ ಆ ಪಾತ್ರ ಕನ್ವರ್ ಲಾಲ್ ಪಾತ್ರ ಆಗಿರೋದ್ರಿಂದ. ಸೊ ಇನ್ನೊಂದು ಕಡೆ ಯಾವುದಾದ್ರೂ ಸಾಂಗು ರೀಮೇಕ್ ಮಾಡಿರಬಹುದಾ ಅಂತಾನು ಒಂದು ಕಡೆ ಮೈಂಡ್ ಅಲ್ಲಿ ಓಡ್ತಾ ಇದೆ. ಸೊ ಇದಕ್ಕೆಲ್ಲ ನಮಗೆ ಸರಿಯಾದ ಉತ್ತರಗಳು ಸಿಗಬೇಕು ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2 ರಿಂದ 3 ತಿಂಗಳು ಕಾಯಲೇಬೇಕು ಅಂತ ಹೇಳ್ತಾ, ಅಂಡ್ ಸಿನಿಮಾ ಟಾಕಿಂಗ್ ಪೋರ್ಷನ್ ಕಂಪ್ಲೀಟ್ ಆಗಿದೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫುಲ್ ಸ್ವಿಂಗ್ ಅಲ್ಲಿ ನಡೀತಾ ಇದೆ ಅಂತಾನೆ ಅರ್ಥ. ಮತ್ತೊಂದು ಟೀಸರ್ ಟ್ರೈಲರ್ ಯಾವ ಸಮಯದಲ್ಲಿ ಬೇಕಾದ್ರೂ ಬರಬಹುದು. ಸಿನಿಮಾ ದಸರಾ ಹಬ್ಬಕ್ಕೆ ರಿಲೀಸ್ ಮಾಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ದಸರಾ ಹಬ್ಬಕ್ಕೆ ಈವನ್ ನಮ್ಮ ಕಾಂತಾರ ಚಾಪ್ಟರ್ 1 ಸಿನಿಮಾ ಸಹ ಬರ್ತಾ ಇದೆ. ಸೊ ನೋಡೋಣ, ನನ್ನ ಅನಿಸಿಕೆ ದಸರಾ ಆ ಟೈಮಲ್ಲೇ ಬರುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ, ದರ್ಶನ್ ಸರ್ ಫ್ಯಾನ್ಸ್ ಹೈಪ್ ಗೇರ್ಗೆ ಹಾಕೋ ಕಾಲ ಬಂತು. ಬಿಟ್ಟಿರುವಂತಹ ಡೆವಿಲ್ ಪೋಸ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಂತ ಹೇಳ್ತಾ ಇವಳನ್ನು ಮುಗಿಸ್ತಾ ಇದ್ದೀನಿ. ನನಗಂತೂ ಬರಲ್ಲ, ಬಟ್ ಸಿಂಪಲ್ ಟ್ರೈ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಯಾಕ್ರಪ್ಪ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಸಿನಿಮಾದ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಡೆಡಿಕೇಟೆಡ್ ವಿಡಿಯೋ. ಸೊ ನಾನು ತುಂಬಾ ರಿಸರ್ಚ್ ಮಾಡಿ ಪ್ರತಿಯೊಂದನ್ನು ಸಹ ಒಂದು ಮಾಸ್ ಸ್ಟೈಲಲ್ಲಿ ನಿಮ್ಮ ತನಕ ತಲುಪಿಸುವ ಕೆಲಸನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಬಂದೇ ಬರುತ್ತೆ, ನಿಮಗೆ ಇಷ್ಟ ಆಗಬಹುದು ಅಂತ ಇವಾಗಲೇ ಊಹೆ ಮಾಡ್ಕೊತಾ ಇದ್ದೀನಿ. ಸೊ ನೋಡುವ, ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.